ದಲ್ಲಿ ಸಂಘಟಿತರಾದ ಸಮಾನ ಸದಾಶಯದ ಶರಣರು ಅಂದಿನ ಸಮಾಜದಲ್ಲಿ ತಾಂಡವವಾಡುತ್ತಿದ್ದ ಅನ್ಯಾಯ ಅಧರ್ಮವನ್ನು ನಿರ್ಮೂಲನೆ ಮಾಡಿ ಸದಾಚಾರ ಸಂಪನ್ನತೆಯಿಂದ ವಿಜೃಂಭಿಸುವ ಸಮಾಜ ನಿರ್ಮಿತಿಗೆ ತ್ರಿಕರಣಪೂರ್ವಕವಾಗಿ ಶ್ರಮಿಸಿ ಯಶಸ್ವಿಯಾದರು. ಸಮಾಜೋದ್ಧಾರದ ಒಂದು ಮಹತ್ವದ ಭಾಗವಾಗಿದ್ದ ಮಹಿಳೆಯರ ಉದ್ಧಾರವನ್ನು ಕೈಗೆತ್ತಿಕೊಂಡ ಶರಣರು ಹಲವಾರು ಅನುಚಿತ ಮತ್ತು ಅವೈಜ್ಞಾನಿಕ ನಂಬುಗೆ ಆಚರಣೆಗಳ ಕಾರಣದಿಂದಾಗಿ ಮಹಿಳೆ ಅನುಭವಿಸುತ್ತಿದ್ದ ಭಯ, ಕೀಳರಿಮೆ, ಅಜ್ಞಾನವನ್ನು ಕಂಡು ಮಮ್ಮಲ ಮರುಗಿದರು. ಪ್ರಾರ್ಥನೆಯ 4 ಸಾಲುಗಳಿಗಿಂತ ಸಹಾಯಕ್ಕೆ ಬರುವ 2 ಹಸ್ತಗಳಿಗೆ ಹೆಚ್ಚಿನ ಬಲ ಮತ್ತು ಬೆಲೆ ಶರಣ ಸಂಸ್ಕಾರದ ಸೂತ್ರಗಳನ್ನು ಕಲಿಸಿದರು. ಪಾರಮಾರ್ಥಿಕ ಸ್ವಾತಂತ್ರ್ಯವನ್ನು ನೀಡಿದರು. ಭುವಿಯ ಮೇಲಿನ ಸ್ವರ್ಗದಂತಿದ್ದ ಕಲ್ಯಾಣದ ಪಟ್ಟಣದ ಅನುಭವ ಮಂಟಪಕ್ಕೆ ಎಲ್ಲ ವರ್ಗ, ವರ್ಣ, ಜಾತಿ, ವಯೋಮಾನದ ಸ್ತ್ರೀಯರನ್ನು ಆಹ್ವಾನಿಸಿದರು. ತಮ್ಮ ಸರಿ ಸಮಾನ ಸ್ಥಾನಮಾನಗಳನ್ನು ನೀಡಿದರು. ದೇವರು, ಧರ್ಮ, ಪಿಂಡಾಂಡ, ಬ್ರಹ್ಮಾಂಡ ಅನುಭವದಂತಹ ಗಹನ ಗಂಭೀರ ಪರಿಕಲ್ಪನೆಗಳನ್ನು ಅವರೊಂದಿಗೆ ಚರ್ಚಿಸಿದರು. ಅಲೌಕಿಕ ವಿದ್ಯಮಾನಗಳ ಚಿಂತನೆಯನ್ನು ನಡೆಸಿದರು. ನಾವೆಲ್ಲ ಹಣೆ ಹಚ್ಚಿದೆವು, ನಮ್ಮ ಹಣೆ ಬರಹವೇ ಬದಲಾಯಿತು. ಪುರುಷ ಸಮಾನ ಸ್ವಾತಂತ್ರ್ಯ, ಸಮಾನತೆ, ಪ್ರೀತಿ, ಗೌರವಗಳನ್ನು ಮಹಿಳೆಯರಿಗೂ ನೀಡಿ ನಲಿದ ಶರಣ ಸಂಕುಲವೆಂಬ ಜೇಂಗೂಡನ್ನು ಸೇರಲು ನಾನು ಕಾತರಿಸಿ ಉಡತಡಿಯಿಂದ ಧಾವಿಸಿದೆ. ಲಿಂಗ ಸುಖಿಗಳ ಸಂಘದಲ್ಲಿ ಇದ್ದು ಮಂಗಳದ ಮಹಾಬೆಳಗಿನ ದರ್ಶನವನ್ನು ಮಾಡಿಕೊಂಡೆ. ಪತಿ ಚನ್ನಮಲ್ಲಿಕಾರ್ಜುನನ ಜೊತೆಗೆ ಒಗೆತನವನ್ನು ಮಾಡಲು ಶ್ರೀಶೈಲಕ್ಕೆ ತೆರಳಿದೆ. ನನ್ನ ಕರಸ್ಥಲದಲ್ಲಿ ಇಂಬುಗೊಂಡ ಚನ್ನಮಲ್ಲಿಕಾರ್ಜುನನ ಪ್ರತಿರೂಪವಾದ ಇಷ್ಟಲಿಂಗಯ್ಯ ನನಗೆ ಒಲಿದದ್ದು ನಾನು ಸಲ್ಲಿಸಿದ ಮಾನಸಿಕ ಪೂಜೆಯಿಂದ. ಅದು ವೈಚಾರಿಕ ಆರಾಧನೆಯ ವಿಧಾನವೂ ಹೌದು. ನಿಮಗೂ ಇಷ್ಟಲಿಂಗಯ್ಯನನ್ನು ಒಲಿಸಿಕೊಳ್ಳಬೇಕಾಗಿದೆಯೇ? ಶರಣೆಯರೇ, ಹೀಗಿರಲಿ ನಿಮ್ಮ ಪೂಜೆ. ಅಕ್ಕ ಮಹಾದೇವಿಯವರ ರೂಪದಲ್ಲಿ ಇಂದು ನಮ್ಮೆದುರಿಗೆ ಬರುತ್ತಿದ್ದಾರೆ ಶ್ರೀಮತಿ ರಾಜೇಶ್ವರಿ ಹಿರೇಮಠ ಅವರು. ಶರಣಾರ್ಥಿಗಳು. ತನು ಕರಗದವರಲ್ಲಿ ಪುಷ್ಪ ನೊಲ್ಲಿಯ ನೀನು, ತನು ಕರಗದವರಲ್ಲಿ ಪುಷ್ಪ ನೊಲ್ಲಿಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆ ನೊಲ್ಲಯ್ಯ ನೀನು, ತನು ಮಹಾದೇವಿಯ ಕಣದು ಮಾನಸಿಕ ಪೂಜೆ.
ವೈಜ್ಞಾನಿಕ ಮನೋಭಾವ. ಆದರೆ ನನ್ನದು ಅಷ್ಟವಿಧಾರ್ಚನೆ. ಮನುಷ್ಯನ ಬಾಹ್ಯ ರೂಪವನ್ನು ನೋಡಿ ಇವಳು ಹೆಣ್ಣು ಇವನು ಗಂಡು ಎಂದು ನಿರ್ಧರಿಸುವ ನಿಮ್ಮ ಜ್ಞಾನ ಇದೆಯಲ್ಲ, ಅದು ಹೆಣ್ಣು ಅಥವಾ ಗಂಡು? ಶರಣೆಯರೇ, ದಯವಿಟ್ಟು ಹೇಳಿ. ಈಗ ಶ್ರದ್ಧಾ ಹುಂಡೇಕರ್ ಅವರು ಶರಣೆ ಧೂಪದ ಗೊಗ್ಗವೆಯ ರೂಪದಲ್ಲಿ ತಮ್ಮೆದುರು ಕಾಣಿಸಿಕೊಳ್ತಾ ಇದ್ದಾರೆ. ಶರಣು ಶರಣಾರ್ಥಿ. ಮೊಲೆಮುಡೆ ಬಂದಡೆ ಹೆಣ್ಣೆಂಬರು, ಮೊಲೆಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ. ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ. ಶರಣು ಶರಣಾರ್ಥಿ. ನಾನು ಮಹಾತ್ಮ ಬಸವಯ್ಯನವರ ಜೀವದ ಹಿರಿಯ ಪತ್ನಿ ಗಂಗಾಂಬಿಕೆ. ನಮ್ಮ ಅನ್ಯೋನ್ಯ ದಾಂಪತ್ಯ ಬಳ್ಳಿಯಲ್ಲಿ ಕಂದ ಚನ್ನಲಿಂಗ ಅರಳಿದ. ಶಿವನಿಚ್ಛೆ ಅರಳುತ್ತಿದ್ದಂತೆಯೇ ಬಾಡಿದ. ಪತಿದೇವರು ದುಃಖಿಸುತ್ತಿದ್ದ ನನಗೆ ಅಂಗೈಯಲ್ಲಿಯ ಲಿಂಗಯ್ಯನನ್ನೇ ಮಗುವೆಂದು ಭಾವಿಸಿ ಪ್ರೀತಿಸುವಂತೆ ಸಾಂತ್ವನ ಹೇಳಿದರು. ಅವರಿಂದಾಗಿ ಲೌಕಿಕದ ನೋವು ನಾನು ಇವತ್ತು ಮರೆಯುತ್ತಿದ್ದೇನೆ. ಅವರಂತೆ ಮರಣವೇ ನವಮಿ ಎಂದು ಭಾವಿಸಿದ್ದೇನೆ. ಶರಣೆ ವಿಜಯಲಕ್ಷ್ಮಿ ಹೊಸಮಣಿಯವರು ಶರಣೆ ಗಂಗಾಂಬಿಕೆಯವರ ರೂಪದಲ್ಲಿ ತಮ್ಮೆದುರು ನಿಂತಿದ್ದಾರೆ. ಶರಣ ವಿಚಾರ ಪತ್ನಿ ಎಂದು ಅವರಿವರಿಂದ ಅಲ್ಲ, ಮಹಾನ್ ವಿಚಾರವಾದಿ ಪತಿ ಬಸವಯ್ಯನವರಿಂದ ಗೌರವ ಪಡೆದ ನನಗೆ ಲೌಕಿಕ ಮತ್ತು ಪಾರಮಾರ್ಥಿಕ ಸಂಬಂಧ ಸುಖಗಳ ಅನುಭವವಾದದ್ದು ನನ್ನ ಸರ್ವಸ್ವವಾಗಿರುವ ಬಸವಣ್ಣನವರ ಸಾಂಗತ್ಯದಲ್ಲಿ. ಈಗ ಶರಣೆ ಭಾರತೀ ಸಂಕಣ್ಣವರವರು ಶರಣೆ ನೀಲಾಂಬಿಕೆಯವರ ವೇಷದಲ್ಲಿ ತಮ್ಮೆದುರು ದರ್ಶನವನ್ನು ನೀಡ್ತಾ ಇದ್ದಾರೆ. ಶರಣು ಶರಣಾರ್ಥಿ. ಎನಗೆ ಲಿಂಗವು ನೀನೇ ಬಸವಯ್ಯ, ಎನಗೆ ಸಂಘವು ನೀನೇ ಬಸವಯ್ಯ, ಎನಗೆ ಪ್ರಾಣವು ನೀನೇ ಬಸವಯ್ಯ, ಎನಗೆ ಪ್ರಸಾದವು ನೀನೇ ಬಸವಯ್ಯ, ಎನಗೆ ಪ್ರಭೆಯ ಮೂರ್ತಿಯು ನೀನೇ ಬಸವಯ್ಯ, ಎನಗೆ ಸಂಗಯ್ಯನು ನೀನೇ ಬಸವಯ್ಯ, ನೀನೇ ಬಸವಯ್ಯ. ಆಶ್ರಯವನ್ನು ನೀಡಿದೆ. ಅವನ ವಿಚಾರ ಸ್ವಾತಂತ್ರ್ಯವನ್ನು ಗೌರವಿಸಿ ಅವನನ್ನು ಬೆಂಬಲಿಸಿದೆ. ಜಗಜ್ಯೋತಿಯಾಗಿ ಬೆಳಗಿದ ನನ್ನ ಸೋದರ ಮತ್ತು ಸುಪುತ್ರ ಚನ್ನಬಸವಣ್ಣನವರ ಆಧ್ಯಾತ್ಮಿಕ ವಲಯದಲ್ಲಿ ಲೌಕಿಕ ಸಂಬಂಧಗಳ ಸಾರ್ಥಕತೆಯನ್ನು ಕಂಡು ಅನುಭವಿಸಿ ಜೀವನವನ್ನು ಸಾರ್ಥಕಪಡಿಸಿಕೊಂಡ ಮಹಾನ್ ಸುದೈವಿ ನಾನು. ಭುವನೇಶ್ವರಿ ಮುರನಾಳ್ ಅವರು ಶರಣೆ ನಾಗಲಾಂಬಿಕೆಯವರ ರೂಪದಲ್ಲಿ ತಮ್ಮೆದುರು ದರ್ಶನವನ್ನು ನೀಡ್ತಾ ಇದ್ದಾರೆ. ಶರಣು ಶರಣಾರ್ಥಿ.
ಶ್ರೀ ಗುರುವೇ ತಾಯಿ ತಂದೆಯಾಗಿ, ಲಿಂಗವೇ ಪತಿಯಾಗಿ, ಜಂಗಮವೇ ಅತ್ತೆ ಮಾವಂದಿರಾಗಿ, ಶಿವಭಕ್ತರೇ ಬಾಂಧವರಾಗಿ, ಸತ್ಯ ಸದಾಚಾರವೆಂಬ ಮನೆಗೆ ಕಳುಹಿದರಾಗಿ, ಶರಣ ಸತಿ ಎಂಬ ಮಾತು ನಿಜವಾಗಿತ್ತು. ಆದಂತೆ ಇರುವೆ, ಹಿಂದು ಮುಂದರಿಯದೆ ನಡೆವೆ, ಮನಕ್ಕೆ ಮನೆ ಬಂದಂತೆ ಮಾಡುವೆ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ, ನಿಮ್ಮಡಿಗಳಿಗೆ ನಿಮ್ಮಡಿಗಳಿಗೆ ನಿಮ್ಮಡಿಗಳಿಗೆ. ಸದ್ಗುರು ಮಂತ್ರ ದೀಕ್ಷೆಯೊಂದಿಗೆ ಕರುಣಿಸಿದ ಕರದಿಷ್ಟ ಲಿಂಗಯ್ಯನನ್ನು ಪೂಜೆ ಮಾಡದೆ, ಶರಣರ ತತ್ವ ಸಿದ್ಧಾಂತಗಳನ್ನು ಪಾಲಿಸದೆ ಇರುವಂಥ ಮನುಷ್ಯರನ್ನು ಕಂಡರೆ ನನಗೆ ಕೆಂಡದಂತಹ ಕೋಪ. ಅವರನ್ನು ನೋಡುವುದು ಎಂದರೆ ಸತ್ತ ನಾಯಿ ಕಾಗೆಗಳನ್ನು ಕಂಡ ಹಾಗೆ. ಬಂಧುಗಳೇ, ಆಚಾರಹೀನರ ಒಡನಾಟ ಬಹಳ ಅಪಾಯಕಾರಿ. ಶ್ರೀಮತಿ ವಿದ್ಯಾ ಸೌದಿಯವರು ಶರಣೆ ಸಿದ್ಧಬುದ್ದಯ್ಯಗಳ ಪುಣ್ಯಸ್ತ್ರೀ ಕಾಳವ್ವೆಯರ ರೂಪದಲ್ಲಿ ತಮ್ಮೆದುರು ನಿಂತಿದ್ದಾರೆ. ಶರಣಾರ್ಥಿ. ವೃತಭ್ರಷ್ಟನ ಲಿಂಗ ಬಾಹ್ಯವ ಕಂಡಡೆ, ವೃತಭ್ರಷ್ಟನ ಲಿಂಗ ಬಾಹ್ಯವ ಕಂಡಡೆ, ಸತ್ತ ನಾಯೆ ಕಾಗೆ ಕಂಡಂತೆ, ಸತ್ತ ನಾಯೆ ಕಾಗೆ ಕಂಡಂತೆ, ಅವರೊಡನೆ ನುಡಿಯಲಾಗದು ಭೀಮೇಶ್ವರ, ಅವರೊಡನೆ ನುಡಿಯಲಾಗದು ಭೀಮೇಶ್ವರ. ದನ ಕಟ್ಟುವ ಹಗ್ಗ ಹೊಸೆದು ಮಾರುವ ಕಾಯಕ ಕೈಕೊಂಡವಳು ನಾನು, ಕಾಲಕಣ್ಣಿಯ ಕಾಮಮ್ಮ. ನನ್ನದು ನಿರ್ಭೀತಿಯ ನಿರ್ಭೆಡೆಯ ನಡೆ ಮತ್ತು ನುಡಿ. ಶರಣರ ನಿತ್ಯ ಆರಾಧ್ಯ ತತ್ವಗಳೆನಿಸಿದ್ದ ಗುರು ಲಿಂಗ ಜಂಗಮರನ್ನು ತನು ಮನ ಬುದ್ಧಿ ಭಾವ ಚಿತ್ತಗಳೊಂದಿಗೆ ಗಟ್ಟಿಯಾಗಿ ಕಟ್ಟಿಕೊಂಡು ಅವರ ಸೇವೆ ಮಾಡುವ ವ್ರತನಿಷ್ಠರನ್ನು ಮಾತ್ರ ನಾನು ಪ್ರೀತಿಸುತ್ತೇನೆ. ಅಂಥವರನ್ನು ನಾನು ತಲೆಯ ಮೇಲಿಟ್ಟು ಮೆರೆಸುತ್ತೇನೆ. ಹಾಗೆ ಮಾಡದವರು ನನ್ನ ದೃಷ್ಟಿಯಲ್ಲಿ ವ್ರತಭ್ರಷ್ಟರು. ಶ್ರೀಮತಿ ರೇಖಾ ಗಂಗರವರು ಶರಣೆ ಕಾಲಕಣ್ಣಿಯ ಕಾಮಮ್ಮನ ರೂಪದಲ್ಲಿ ತಮ್ಮೆದುರು ನಿಂತಿದ್ದಾರೆ. ಶರಣಾರ್ಥಿ. ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ, ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ, ಗುರುಲಿಂಗ ಜಂಗಮರ ಕಾಲ ಕಟ್ಟುವೆ, ಗುರುಲಿಂಗ ಜಂಗಮರ ಕಾಲ ಕಟ್ಟುವೆ, ವೃತಭ್ರಷ್ಟರ ನಿಟ್ಟೊರಿಸಲು, ವೃತಭ್ರಷ್ಟರ ನಿಟ್ಟೊರಿಸಲು, ಸುಟ್ಟು ತುರತುರನೆ ತರುವೆ, ನಿರ್ಭೀತ ನಿಜ ಲಿಂಗದಲ್ಲಿ, ನಿರ್ಭೀತ ನಿಜ ಲಿಂಗದಲ್ಲಿ, ನಿರ್ಭೀತ ನಿಜ ಲಿಂಗದಲ್ಲಿ. ಕ್ಷೌರಿಕ ಜಾತಿಗೆ ಸೇರಿದ ನನಗೂ ಮತ್ತು ಕನ್ನಡಿಗೂ ನೇರವಾದಂಥ ನಂಟು. ಇಷ್ಟಲಿಂಗವೆಂಬ ಕನ್ನಡಿಯಲ್ಲಿ ಶಿವನನ್ನು ಅಂದರೆ ತನ್ನನ್ನು ತಾನು ಕಂಡು ನಲಿಯದ ಮೂಢನನ್ನು ಕಂಡರೆ ನನಗೆ ಆಗುವುದಿಲ್ಲ. ಲಿಂಗ ಜಂಗಮಕ್ಕೆ ಪ್ರಸಾದ ನೀಡದ ಭವಿಗಳು ನಿಜವಾಗಿಯೂ ಶಿಕ್ಷೆಗೆ ಅರ್ಹರು. ವ್ರತಾಚಾರ ನಿಷ್ಠೆಯಲ್ಲಿ ನಾನು ನನ್ನ ಪ್ರಾಣವನ್ನೇ ಇಟ್ಟಂಥವಳು. ಶ್ರೀಮತಿ ಗೀತಾ ಹುಬ್ಬಳ್ಳಿಯವರು ಶರಣೆ ಕನ್ನಡಿ ಕಾಯಕದ ರೇವಮ್ಮನವರ ರೂಪದಲ್ಲಿ ತಮ್ಮೆದುರು ನಿಂತಿದ್ದಾರೆ. ಶರಣಾರ್ಥಿ. ಕೈಯಲ್ಲಿ ಕನ್ನಡಿ ಇದ್ದರೆ ತನ್ನತ ನೋಡಬಾರದೆ, ಜಂಗಲಿಂಗಮದ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ, ಕೊಂದರೆ ಮುಕ್ತಿ ಇಲ್ಲ ಎಂಬುವರ ಬಾಯಲ್ಲಿ ಪಡಿಹಾರನ ಪಾದರಕ್ಷೆ ನಿಕ್ಕುವೆ. ಮುಂಡಿಗೆ ನೆತ್ತಿರೋ ಭ್ರಷ್ಟ ಭವಿಗಳಿರ, ಮುಂಡಿಗೆಯ ನೆತ್ತಿರೋ ಭ್ರಷ್ಟ ಭವಿಗಳಿರ, ಎತ್ತಲಾರದರೆ ಸತ್ತ ಕುನ್ನಿ ನಾಯಬಾಲವ ನಾಲಿಗೆ ಮುರಿಟಿರೋ ಸದ್ಗುರು ಸಂಘ ನಿರಂಗಲಿಂಗದಲ್ಲಿ, ಸದ್ಗುರು ಸಂಘ ನಿರಂಗಲಿಂಗದಲ್ಲಿ. ಅಂತರಂಗ ಶುದ್ಧಿ ಇಲ್ಲದೆ ಕೇವಲ ಬಹಿರಂಗದಲ್ಲಿ ವ್ರತಾಚರಣೆ ಮಾಡುವ ಢಾಂಬಿಕನ ಭಕ್ತಿ ನನಗೆ ಎಂದೂ ಹಿಡಿಸದು. ಅಂಥವನ ಸಹವಾಸ ಬಂಧುಗಳೇ ನರಕವಿದ್ದ ಹಾಗೆ. ಒಳ ಹೊರಗೊಂದಾದ ಭಕ್ತಿ ಸಮರ್ಪಣೆಯಿಂದ ಭಗವಂತ ಒಲಿಯುತ್ತಾನೆ. ಮನ ಬತ್ತಲೆಯಾಗುವ ಕ್ರಿಯೆಯಲ್ಲಿ ನಿಜವಾದ ಮುಕ್ತಿ ಇದೆ. ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್ ಅವರು ಶರಣೆ ಬತ್ತಲೇಶ್ವರನ ಪುಣ್ಯಸ್ತ್ರೀ ಗುಡ್ಡವ್ವಿಯ ರೂಪದಲ್ಲಿ ತಮ್ಮೆದುರು ನಿಂತಿದ್ದಾರೆ. ಶರಣಾರ್ಥಿ. ತನು ಬೆತ್ತಲಾದೊಡೆ, ತನು ಬೆತ್ತಲಾದೊಡೆ ಮನ ಬೆತ್ತಲಾಗದನ್ನಕ್ಕ, ತನು ಬೆತ್ತಲಾದೊಡೆ ಮನ ಬೆತ್ತಲಾಗದನ್ನಕ್ಕ, ವ್ರತವಿದ್ದಡೇನು ಪ್ರತಿಹೀನರಾದ ಬಳಿಕ, ವ್ರತವಿದ್ದಡೇನು ಪ್ರತಿಹೀನರಾದ ಬಳಿಕ, ನೆರೆದೊಡೆ ನರಕವಯ್ಯ ನಿಂಬೇಶ್ವರ, ನೆರೆದೊಡೆ ನರಕವಯ್ಯ ನಿಂಬೇಶ್ವರ, ನೆರೆದೊಡೆ ನರಕವಯ್ಯ ಟಿಂಬೇಶ್ವರ. ಕೀಳು ಕುಲ
ಕೀಳು ಕುಲದಲ್ಲಿ ಹುಟ್ಟಿದ ನನಗೆ ಶರಣರು ಲಿಂಗ ದೀಕ್ಷೆ ನೀಡಿ ಅನುಭಾವದ ಅಮೃತವನ್ನು ಉಣ್ಣಿಸಿದರು. ಸತ್ಯ ಶರಣರ ಪಾದವಿಡಿದು ಶರಣ ತತ್ವಾನುಷ್ಠಾನದ ಸವಿಯ ನುಂಡ ನನ್ನಂಥ ಸುದೈವಿ ಇನ್ನೊಬ್ಬರಿಲ್ಲ. ಬದುಕು ಬೆಳಗಿದ ಶರಣರು ನನ್ನ ಪಾಲಿನ ದೇವರು. ಅವರ ಶ್ರೀಪಾದಗಳಿಗೆ ನಮೋ ನಮಃ. ಆಶಾ ಸಂಸುದ್ದಿಯವರು ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮನ ವೇಷದಲ್ಲಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕಾಯವೆಂಬ ಕದಳಿಯನೇ ಹೊಕ್ಕು, ಕಾಯವೆಂಬ ಕದಳಿಯನೇ ಹೊಕ್ಕು, ನೂನ ಕದಳಿಯನೇ ದಾಟೆ, ನೂನ ಕದಳಿಯ ದಾಟೆ. ಜೀವ ಪರಮರ ನೆಲೆಯ ನರಿದು, ಜೀವ ಪರಮರ ನೆಲೆಯ ನರಿದು, ಜನನ ಮರಣವಾಗೆದ್ದು, ಜನನ ಮರಣವಾಗೆದ್ದು, ಭವವ ದಾಂಟಿದಲ್ಲದೆ ಘನವ ತೋರಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣನವರು, ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣನವರು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ನನ್ನದು ಶಿವಲಿಂಗಕ್ಕೆ ನಿತ್ಯ ದಂಡೆಯನ್ನು ಕಟ್ಟಿ ಅರ್ಪಿಸುವ ಕಾಯಕ. ನನಗೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದವನ್ನು ನಿಂದಿಸುವವರನ್ನು ಕಂಡರೆ ಒಂದಿನಿತೂ ಆಗುವುದಿಲ್ಲ. ಅಂತಹ ನಿಂದಕರು ಇರುವಲ್ಲಿ ಶರಣನು ಎಂದೂ ಇರಕೂಡದು. ಅಂತಹ ನಿಂದನೆಯನ್ನು ಕೇಳಿಸಿಕೊಳ್ಳುವವನು ನರಕದಲ್ಲಿ ನಾಯಕನಾಗುವುದು ಶತಸಿದ್ಧ. ನಮ್ಮ ಉದ್ಧಾರವನ್ನು ಮಾಡುವ ತತ್ವಗಳ ಆಚರಣೆ ನನ್ನ ಜೀವನದ ಪರಮ ಗುರಿಯಾಗಿದೆ. ಬನ್ನಿ, ಅಷ್ಟಾವರಣಗಳನ್ನು ಆರಾಧಿಸಿ ನಾವು ಅಷ್ಟಾವರಣಗಳೇ ಆಗೋಣ. ಶ್ರೀಮತಿ ವಿದ್ಯಾ ಹುಂಡೇಕರ್ ಅವರು ರೇವಣ ಸಿದ್ದಯ್ಯಗಳ ಪುಣ್ಯಶ್ರೀ ರೇಕಮ್ಮನವರ ವೇಷದಲ್ಲಿ ಈಗ ತಮ್ಮೆದುರು. ಶರಣು ಶರಣಾರ್ಥಿ. ಲಿಂಗ ಬಾಹ್ಯನ ಆಚಾರ ಭ್ರಷ್ಟನ ವ್ರಚ ತಪ್ಪುಕನ ಗುರುಲಿಂಗ ಜಂಗಮನ ಕೊಂದವನ ಪಾದೋದಕ ಪ್ರಸಾದ ನಿಂದಕನ ವಿಭೂತಿ ರುದ್ರಾಕ್ಷಿ ದೂಷಕನ ಕಂಡೊಡೆ ಶಕ್ತಿ ಇದ್ದಡೆ ಸಂಹಾರ ಮಾಡುವುದು, ಶಕ್ತಿ ಇಲ್ಲದಿದ್ದರೆ ಕಣ್ಣು ಕರ್ಣವ ಮುಚ್ಚಿಕೊಂಡು ಶಿವಮಂತ್ರ ಜಪಿಸುವುದು, ಅದಾಗದಿದ್ದರೆ ಆ ಸ್ಥಳ ಬಿಟ್ಟು ಕದಲುವುದು, ಅದೂ ಆಗದಿದ್ದರೆ ಕುಂಬಿ ಪಾತಕ ನಾಯಕ ನರಕದಲ್ಲಿ ದಕ್ಕುವ ಶ್ರೀ ಗುರು ಸಿದ್ದೇಶ್ವರ, ಶ್ರೀ ಗುರು ಸಿದ್ದೇಶ್ವರ. ಶರಣರು ರೂಪಿಸಿ ಅನುಷ್ಠಾನದಲ್ಲಿ ತಂದ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ನನ್ನ ಬದುಕಿನ ಆತ್ಯಂತಿಕ ಮೌಲ್ಯಗಳನ್ನಾಗಿ ಸ್ವೀಕರಿಸಿದ್ದ ನನಗೆ ಪತಿ ಮಾರಯ್ಯನವರು ಶರಣ ಕಾಯಕ ತತ್ವದ ನಿಯಮಕ್ಕೆ ಸ್ವಲ್ಪ ವಿರೋಧವಾಗಿ ಅರಮನೆಯ ಅಂಗಳದಿಂದ ಒಂದಿಷ್ಟು ಅಕ್ಕಿಯನ್ನು ಹೆಚ್ಚಿಗೆ ಆಯ್ದು ತಂದಾಗ ನನಗೆ ಬಹಳ ಕಿರಿಕಿರಿ ಎನ್ನಿಸಿತು, ಬೇಸರವೆನ್ನಿಸಿತು. ಆಸೆ ಎನ್ನುವುದು ಅರಸನಿಗೆ ಇರಲಿ, ಶಿವಭಕ್ತರಿಗೆ ಖಂಡಿತ ಬೇಡ ಎಂದು ಹೇಳಿ ಹೆಚ್ಚಿನ ಅಕ್ಕಿಯನ್ನು ತಿರುಗಿ ಸುರಿದು ಬರಲು ಅವರಿಗೆ ಹೇಳಿದೆ. ಸತ್ಯ ಶುದ್ಧ ಕಾಯಕದ ಫಲ ಮಾತ್ರ ಶರಣೆಯರೇ ಲಿಂಗಯ್ಯನಿಗೆ ಅರ್ಪಿತ. ಭಾರತಿ ಜವಳಿಯವರು ಶರಣೆ ಆಯ್ದಕ್ಕಿ ಲಕ್ಕಮ್ಮನ ರೂಪದಲ್ಲಿ ತಮ್ಮೆದುರು ಇದ್ದಾರೆ. ಪರಮ ಧರ್ಮವೆಂದು ಜೀವನದ ಅತ್ಯುನ್ನತ ಮೌಲ್ಯವನ್ನಾಗಿ ಸ್ವೀಕರಿಸಿದ್ದ
ಜೊತೆಗೆ ಸಕಲ ಜೀವರಲ್ಲಿ ಶಿವನನ್ನು ಕಂಡು ಕೈ ಮುಗಿದ ಪತಿ ದಸರಯ್ಯಗಳ ನಿಲುವು ನನ್ನದು. ನಾನು ಶರಣೆ ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮ. ವ್ರತಹೀನರನ್ನು ಕಂಡರೆ ನನಗೆ ಆಗುವುದಿಲ್ಲ. ಕೋಳಿ ವೇಳೆಯನ್ನು ಅರಿಯುವಂತೆ ನಿಜಭಕ್ತನು ವ್ರತಭ್ರಷ್ಟನನ್ನು ಗುರುತಿಸಿ ಅವನಿಂದ ದೂರ ಇರುವುದು ಕ್ಷೇಮ ಎನ್ನುವುದು ನನ್ನ ನಿಲುವು. ಶ್ರೀಮತಿ ಪ್ರಭಾಹಾದಿಮಣಿಯವರು ಶರಣೆ ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮನವರ ರೂಪದಲ್ಲಿ ಈಗ ತಮ್ಮೆದುರು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಚರಣಾಯುಧ ವೇಳೆಯ ನರಿಯುವುದಯ್ಯ, ಚರಣಾಯುಧ ವೇಳೆಯ ನರಿಯುವುದಯ್ಯ. ಭಕ್ತರ ತನ್ಹೀನ ನರಿದು ನೆರೆಯನಯ್ಯ, ಭಕ್ತರ ತಹೀನ ನರಿದು ನೆರೆಯನಯ್ಯ. ನೆರೆದೊಡೆ ನರಕ ಗುರು ಶಾಂತೇಶ್ವರ, ನೆರೆದೊಡೆ ನರಕ ಗುರು ಶಾಂತೇಶ್ವರ, ಗುರು ಶಾಂತೇಶ್ವರ. ಶರಣರು ಕರ್ನಾಟಕದ ನೆರೆಯ ರಾಜ್ಯವಾದ ತಮಿಳುನಾಡಿನ ಕಾಂಚೀಪುರಮದಿಂದ ಅವರ ಕೀರ್ತಿ ವಾರ್ತೆ ಕೇಳಿ ಕರ್ನಾಟಕಕ್ಕೆ ಬಂದು ಶರಣರ ಸತ್ಸಂಗದಲ್ಲಿ ಪರಿಶುದ್ಧ ಜೀವನವನ್ನು ನಡೆಸುವ ಸೌಭಾಗ್ಯ ನನ್ನದಾಗಿತ್ತು. ಅದನ್ನು ಕಲ್ಪಿಸಿಕೊಟ್ಟಂಥವರು ಶರಣರು. ನಾನು ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ವ್ರತಾಚಾರಿಗಳ ಸಂಗಾತಿಯಾಗಿದ್ದೇನೆ. ಪರತತ್ವಗಳನ್ನು ಮೆಚ್ಚಿಕೊಳ್ಳುವವರು ಹಾಗೂ ಪರತತ್ವಗಳನ್ನು ಪಾಲಿಸುವವರು ನನ್ನ ದೃಷ್ಟಿಯಲ್ಲಿ ನಾಯಿ ನಾರಂಗಗಳಿದ್ದಂತೆ. ಕೀಳು ಜನರಿಂದ ನಾವು ಅಂದರೆ ಶರಣರು ಸಾಕಷ್ಟು ದೂರವಿರುವುದು ಒಳಿತು ಎನ್ನುವುದು ನನ್ನ ನಿಲುವು. ಶ್ರೀಮತಿ ಗೀತಾ ಮಲ್ಲಾಪುರ ಅವರು ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ರೂಪದಲ್ಲಿ ಈಗ ತಮ್ಮೆದುರು. ಶರಣು ಶರಣಾರ್ಥಿಗಳು. ಕಾಗೆಯ ನಾಯ ತಿಂದವರಿಲ್ಲ, ಕಾಗೆಯ ನಾಯ ತಿಂದವರಿಲ್ಲ. ವೃತಭ್ರಷ್ಟನ ಕೂಡಿದವರಿಲ್ಲ, ವೃತಭ್ರಷ್ಟನ ಕೂಡಿದವರಿಲ್ಲ. ನಾಯಿಗೆ ನಾರಂಗ ಒಕ್ಕುವುದೇ ಲೋಕದ ನರಂಗೆ ಪರಮಾರ್ಥವಕ್ಕುವುದೇ. ನೀವೇ ಹೇಳಿ ನಿಜಗುಣೇಶ್ವರ ಲಿಂಗದಲ್ಲಿ, ನೀವೇ ಸಾಕ್ಷಿ ನಿಜಗುಣೇಶ್ವರ ಲಿಂಗದಲ್ಲಿ, ನೀವೇ ಸಾಕ್ಷಿ ನಿಜಗುಣೇಶ್ವರ ಲಿಂಗದಲ್ಲಿ. ಶರಣರ ನಾಡಾದ ಬೀದರ ಜಿಲ್ಲೆಯ ಭಾಲ್ಕಿಯ ನಾನು ಅಂದರೆ ಶರಣೆ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲಾದೇವಿ ನನ್ನ ಪತಿಯೊಂದಿಗೆ ಗಡಿಗೆ ಸಿದ್ಧಪಡಿಸುವ ಕಾಯಕದಲ್ಲಿ ತೊಡಗಿ ಸಂತೃಪ್ತ ಜೀವನವನ್ನು ನಡೆಸಿ ಬಸವಾದಿ ಶರಣರ ಪ್ರೋತ್ಸಾಹದಿಂದ ಅಕ್ಷರ ಜ್ಞಾನವನ್ನು ಪಡೆದು ಅನೇಕ ವಚನಗಳ ರಚನೆಯನ್ನು ಮಾಡಿದೆ. ವ್ರತನಿಷ್ಠೆಯ ಪರಿಪಾಲಕಳಾದ ನನಗೆ ಸದಾಚಾರ ಸಂಪನ್ನತೆ ಎಂದರೆ ಪಂಚಪ್ರಾಣ. ಶರಣಬಂಧುಗಳೇ, ದಯವಿಟ್ಟು ತಾವು ದುರುಳರ ಸಂಘವನ್ನು ಎಂದೂ ಮಾಡಬೇಡಿ. ಶ್ರೀಮತಿ ರತ್ನಾ ಬೆಂಚಿನಮರಡಿಯವರು ಈಗ ಶರಣೆ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲಾದೇವಿಯವರ ರೂಪದಲ್ಲಿ. ಶರಣು ಶರಣಾರ್ಥಿ. ಲಿಂಗವಂತರ ಲಿಂಗಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಲಿಂಗವಂತರ ಲಿಂಗಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಕಾಣುವುದನ್ನು ಆಚರಿಸದೆ ಕಂಡುದನ್ನು ನುಡಿಯದೆ, ಕಾಣುವುದನ್ನು ಆಚರಿಸದೆ ಕಂಡುದನ್ನು ನುಡಿಯದೆ. ಕಾಣುವುದು ಕಂಡುದು ಒಂದೇ ಸಮ ಎಂದು ಅರಿಯಬಲ್ಲರೆ, ಒಂದೇ ಸಮ ಎಂದು ಅರಿಯಬಲ್ಲರೆ ಕುಂಬೇಶ್ವರ ಲಿಂಗವೆಂಬೆನು, ಕುಂಬೇಶ್ವರ ಲಿಂಗವೆಂಬೆನು, ಕುಂಬೇಶ್ವರ ಲಿಂಗವೆಂಬೆನು. ಬಸವಾದಿ ಶರಣರ ಸಂಪರ್ಕಕ್ಕೆ ಬಂದು ನನ್ನ ಭವಜೀವನವನ್ನು ಶಿವಜೀವನವನ್ನಾಗಿ ಮಾಡಿಕೊಂಡ ನಾನು ಎಲ್ಲ ಕಾರ್ಯಗಳನ್ನು ಸಮಾನ ಗೌರವಗಳಿಂದ ಕಾಣುವಾಕೆ. ನೀತಿ ತತ್ವವನ್ನು ಅರಿತು ಆಚರಿಸದೇ ಇರುವವರ ಜೊತೆಗೆ ಬೆರೆಯುವುದು ಎಂದರೆ ಕೋಗಿಲೆಯು ಕಾಗೆಯ ಸಂಘ ಬೆಳೆಸಿದಂತೆ. ನಾನು ಹದರ ಕಾಯಕದ ಪುಣ್ಯಸ್ತ್ರೀ ಮಾರಯ್ಯಗಳ ಪುಣ್ಯಸ್ತ್ರೀ ಗಂಗಮ್ಮ. ಶ್ರೀಮತಿ ಶಾಂತಾ ಮಸೂತಿಯವರು ಈಗ ಪುಣ್ಯಸ್ತ್ರೀ ಮಾರಯ್ಯಗಳ ಪತ್ನಿ ಗಂಗಮ್ಮನವರ ರೂಪದಲ್ಲಿ. ಶರಣು ಶರಣಾರ್ಥಿ. ಆವ ಕಾಯಕವು ಮಾಡಿದೊಡೆ ಒಂದೇ ಕಾಯಕವಯ್ಯ, ಆವರತು ವಾದೊಡೆ ಒಂದೇ ಋತವಯ್ಯ. ಆಯ ತಪ್ಪಿದೊಡೆ ಸಾವಿಲ್ಲ, ಋತ ತಪ್ಪಿದೊಡೆ ಕೂಡಲಿಲ್ಲ. ಕಾಕಪೀಕದಂತೆ ಕೂಡಲು ನಾಯಕ ನರ್ಕ ಗಂಗೇಶ್ವರ ಲಿಂಗದಲ್ಲಿ, ಗಂಗೇಶ್ವರ ಲಿಂಗದಲ್ಲಿ, ಗಂಗೇಶ್ವರ ಲಿಂಗದಲ್ಲಿ.